ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹಿಂದೂ ಧರ್ಮದ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಯಿತು ಅಂದರೆ ಅದಕ್ಕೆ ಕೊನೆ ಮೊದಲಿಲ್ಲ. ಅಷ್ಟು ವಿಶಾಲವಾದದ್ದು, ಅಷ್ಟೊಂದು ಮಾಹಿತಿ ತುಂಬಿದೆ. ಇವೆಲ್ಲವನ್ನು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಕೃತಿಗಳನ್ನು ಓದಿ ತಿಳ್ಕೋಬೇಕು ಅಂದರೆ ಅದಕ್ಕೆ ಒಂದು ಜನ್ಮ ಸಾಕಾಗಲ್ಲ. ಹಾಗಾಗಿ ಕೆಲವರು ಈ ಗ್ರಂಥಗಳಲ್ಲಿ ಇರ್ತಕ್ಕಂಥ ಸಾರಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ ಬರೀತಾರೆ. ಆ ರೀತಿ ಪ್ರಕಟವಾಗಿರುವಂಥ ಪುಸ್ತಕಗಳಲ್ಲಿ ಸಂತ ರಾಮ್ಪಾಲ್ ಮಹಾರಾಜ್ ಅವರು ಬರೆದಂಥ ಗೀತೆಯೇ ನಿನ್ನ ಜ್ಞಾನ ಅಮೃತ ಎನ್ನುವ ಈ ಒಂದು ಪುಸ್ತಕ ಗಮನೀಯವಾಗಿದೆ. ಸಂತ ರಾಮ್ಪಾಲ್ ಮಹಾರಾಜರು ಟೆಲಿವಿಷನ್ ಮಾಧ್ಯಮದ ಮೂಲಕ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರ ಅಸಂಖ್ಯ ಕಾರ್ಯಕ್ರಮಗಳು ಹಲವಾರು ವಾಹಿನಿಗಳಲ್ಲಿ ಅದು ಈಗಾಗಲೇ ಪ್ರಸಾರ ಆಗಿದೆ. ಅವರು ಏನು ತಮ್ಮ ಭಾಷಣಗಳಲ್ಲಿ, ಉಪನ್ಯಾಸಗಳಲ್ಲಿ ಹೇಳಿದ್ರು ಆ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ಪುಸ್ತಕ ರೂಪದಲ್ಲಿ ಬರೆಯುವಂಥ ಪ್ರಯತ್ನ ನಡೆದಿದೆ. ಹಿಂದಿಯಲ್ಲಿ ಪ್ರಕಟವಾದಂಥ ಆ ಪುಸ್ತಕ ಏನಿದೆ ಅದರ ಅನುವಾದ ಅನೇಕ ಭಾರತೀಯ ಭಾಷೆಗಳಲ್ಲಿ ಕಂಡುಬಂದಿದೆ. ಕನ್ನಡದಲ್ಲೂ ಸಹ ಈ ಒಂದು ಪುಸ್ತಕ ಕಂಡುಬರ್ತಾ ಇದೆ. ಇಲ್ಲಿ ನೇರವಾಗಿ ಭಗವದ್ಗೀತೆಯನ್ನು ವರ್ಣಿಸೋದ್ರ ಜೊತೆಗೆ ಭಗವದ್ಗೀತೆಯ ಶ್ಲೋಕವನ್ನು ಬರೆದು ಒಂದೊಂದು ಶಬ್ದದ ಅರ್ಥ ಏನು ಅಂತ ವಿವರಿಸ್ತಾ ಆ ರೀತಿಯಾದ ವಿವರಣೆಯನ್ನು ಕೊಡೋದ್ರ ಜೊತೆಗೆ ಆ ಭಗವದ್ಗೀತೆಯಲ್ಲಿ ಬರುವಂಥ ವಿಚಾರಗಳು ಏನಿದೆ ಆ ವಿಚಾರಗಳನ್ನು ಸರಳವಾದ ಪ್ರಶ್ನೆಗಳನ್ನು ಕೇಳಿ ಉತ್ತರ ರೂಪದಲ್ಲಿ ಅದಕ್ಕೆ ಒಂದು ಸಮಜಾಯಿಷಿ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಸಾಂದರ್ಭಿಕವಾಗಿ ಕಥೆಗಳು ಏನಿವೆ ಅದು ಹಿರಣ್ಯಕಶಿಪುವಿನ ಕತೆ ಆಗಿರಬಹುದು, ಧರ್ಮದಾಸನ ಕತೆ ಆಗಿರಬಹುದು, ಕಬೀರರ ಬದುಕಿನ ಚರಿತ್ರೆ ಆಗಿರಬಹುದು. ಹೀಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಸಂತರು ಕಥೆಗಳು ಏನಿದೆ ಅವುಗಳಿಂದ ಉದಾಹರಣೆಯನ್ನು ಕೊಡ್ತಾ ಈ ಒಂದು ಪುಸ್ತಕದಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ಗೀತೆಯೇ ನಿನ್ನ ಜ್ಞಾನ ಅಮೃತ ಎನ್ನುವ ಈ ಒಂದು ಪುಸ್ತಕವನ್ನು ನೋಡಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಮಧುಸೂದನ್ ರಾವ್. ನಾನು ಬೆಂಗಳೂರಿನ ಕಮ್ಮಗೊಂಡನಹಳ್ಳಿಯಿಂದ ಬಂದಿದ್ದೇನೆ. ನಾನು ಗೃಹಿಣಿ. ದೇವರ ನಾಮಗಳನ್ನು ಕೇಳುವುದು ನನ್ನ ಹವ್ಯಾಸ. ಸೌಮ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ ಹೆಚ್ಕೆ. ನಾನು ಬೆಂಗಳೂರಿನ AG ಬಡಾವಣೆಯಿಂದ ಬಂದಿದ್ದೇನೆ. ನಾನು ನನ್ನ ಕಸುಬು ವ್ಯಾಪಾರ ಮತ್ತು ಹವ್ಯಾಸವಾಗಿ ಸಣ್ಣ ಪುಟ್ಟ ಕತೆ, ಕವನ, ಚುಟುಕಗಳನ್ನು ಬರೆಯುತ್ತೇನೆ. ಹಾಗೂ ಸಾಮಾಜಿಕ ಕಳಕಳಿಯುಳ್ಳ ಲೇಖನಗಳನ್ನು ಸೂಕ್ತವಾದ ಪತ್ರಿಕೆಗಳಿಗೆ, ಇಲಾಖೆಗಳಿಗೆ ತಂದು ಸಮಾಜ ಸುಧಾರಣೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ವಿಶ್ವನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಶುಭಾ ಎಸ್ ಅಂತ, ಆನೇಕಲ್ಲಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಸಂಗೀತ ಕೇಳೋದು. ಶುಭಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ. KV ರಾಧಾಕೃಷ್ಣ ಸಂಪಾದಿಸಿರುವಂತಹ ಪುಸ್ತಕ. ಪ್ರಶ್ನೆ: ಭೂ ವಾತಾವರಣ ಹಾಗೂ ಬಾಹ್ಯಾಕಾಶವು ಪ್ರತ್ಯೇಕವಾಗುವ ವಲಯವನ್ನು ಕರ್ಮಂಡ್ ಲೈನ್ ಎನ್ನುತ್ತಾರೆ. ಇದು ಎಷ್ಟು ಕಿಲೋಮೀಟರ್ ಮೇಲೆ ಇದೆ? ಆಯ್ಕೆಗಳನ್ನು ನೋಡೋಣ. ಸುಮಾರು 100 ಕಿಲೋಮೀಟರ್, ಸುಮಾರು 10 ಕಿಲೋಮೀಟರ್, ಸುಮಾರು 1000 ಕಿಲೋಮೀಟರ್, ಸುಮಾರು 1 ಕಿಲೋಮೀಟರ್. ಮೊದಲಿಗೆ ವಿಶ್ವನಾಥ್, ಆನಂತರ ಸೌಮ್ಯ. 10 ಕಿಲೋಮೀಟರ್. 10 ಕಿಲೋಮೀಟರ್ ಆಯ್ಕೆ 2. ಸೌಮ್ಯ? 1000 ಕಿಲೋಮೀಟರ್. 1000 ಕಿಲೋಮೀಟರ್ ಆಯ್ಕೆ 3. ಉತ್ತರವನ್ನು ನೋಡೋಣ.
ಸರಿಯಾದ ಉತ್ತರ ಸುಮಾರು 100 ಕಿಲೋಮೀಟರ್ ಆಗಿತ್ತು. ಥಿಯೋಡರ್ ವಾನ್ ಕರ್ಮನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಒಂದು ವಲಯವನ್ನು ಗುರುತಿಸ್ತಾನೆ. ಈ ವಲಯದ ಕೆಳಗಡೆ ಭೂಮಿಗೆ ಸಂಬಂಧಪಟ್ಟಂಥ ಏನು ಗಾಳಿ, ವಿವಿಧ ವಲಯಗಳು, ಮಂಡಲಗಳು ಏನಿದೆ ಅವೆಲ್ಲವೂ ಬರುತ್ತೆ ಇಲ್ಲಿ. ಈ ವಲಯವನ್ನು ದಾಟಿ ಆಚೆ ಹೋಯಿತು ಅಂದರೆ ಅಲ್ಲಿ ಗುರುತ್ವಾಕರ್ಷಣೆಯ ಕೆಲಸ ಏನೂ ನಡೆಯೋದಿಲ್ಲ. ಆ ಒಂದು ಪ್ರದೇಶದಲ್ಲಿ ನಾವು ತೇಲ್ತಾನೆ ಇದ್ದು ಬಿಡ್ತೇವೆ. ಯಾಕಂದರೆ ಗುರುತ್ವಾಕರ್ಷಣೆಯ ಮಿತಿಯನ್ನು ಮೀರಿದಂಥ ಪ್ರದೇಶ. ಈ ಪ್ರದೇಶ ಎಷ್ಟು ದೂರದಲ್ಲಿದೆ ಅಂದರೆ ಸುಮಾರು 100 ಕಿಲೋಮೀಟರ್ ಮೇಲೆ ಇದೆ ಅಂತ ಹೇಳ್ತಾರೆ. ಬಾಹ್ಯಾಕಾಶ ಯಾನಿಗಳಿಗೆ ಈ ಒಂದು ವಲಯಗಳು ಏನಿದೆ ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಪ್ರತಿಯೊಂದು ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ಈ ವಲಯವನ್ನು ಪರಿಗಣನೆಗೆ ತಗೊಂಡೇ ಮಾಡ್ತಾರೆ. ಯಾಕಂದರೆ ಎರಡೂ ವಲಯಗಳ ಲಕ್ಷಣಗಳು ಏನಿದೆ ಅದು ಬಹಳ ಭಿನ್ನವಾಗಿವೆ. ದೇವರಿಂದ ಫೋನ್ ಎನ್ನುವ ಪುಸ್ತಕ, ಕೊಡಗು ಗಣೇಶ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ನಾಂಗೋಕುಮ್ ನದಿ ದ್ವೀಪವು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಮಿಜೋರಾಂ, ಹಿಮಾಚಲ ಪ್ರದೇಶ, ತ್ರಿಪುರ, ಮೇಘಾಲಯ. ಹೇಳಿ ಶುಭ. ಮಿಜೋರಾಂ. ಮಿಜೋರಾಂ ಆಯ್ಕೆ 1. ಎರಡನೇದಾಗಿ ಬರೆದಿರುತ್ತಿದ್ದಾರೆ ಸೌಮ್ಯ. ತ್ರಿಪುರ. ತ್ರಿಪುರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮೇಘಾಲಯ ಆಗಿತ್ತು. ವಾಕಾಂಕ್ಷಿ ಅಂತ ಹೇಳ್ತಾರೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಂದ ಈ ವಾಕಾಂಕ್ಷಿ ಅಂತಕ್ಕಂಥ ನದಿ ಏನಿದೆ ಅದು ಸುತ್ತುವರಿಯುತ್ತಂತೆ. ಉತ್ತರ ಮತ್ತು ಪೂರ್ವದಲ್ಲಿ ನಾಮಿಲಿಯಾಂಗ್ ಅಂತಕ್ಕಂಥ ಒಂದು ನದಿ, ಅಂದರೆ 2 ನದಿಗಳು ಸೇರಿಕೊಂಡು ಈ ಒಂದು ದ್ವೀಪವನ್ನು ರೂಪಿಸಿದೆಯಂತೆ. ಇಲ್ಲಿ ವೈನಾ ಜಲಪಾತ ಮತ್ತು ಲಾಂಗ್ಶಿಯಾಂಗ್ ಜಲಪಾತ 2 ಜಲಪಾತಗಳಿವೆಯಂತೆ. ಹಾಗಾಗಿ ಪ್ರವಾಸೋದ್ಯಮಕ್ಕೆ ಇದು ಹೇಳಿ ಮಾಡಿಸಿದಂಥ ಸ್ಥಳ ಅಂತ ಹೇಳ್ತಾರೆ. ಆದರೆ ಯಾಕೋ ಗೊತ್ತಿಲ್ಲ, ಮೇಘಾಲಯ ಸರ್ಕಾರ ಅಷ್ಟು ಗಮನವನ್ನು ಕೊಟ್ಟಿಲ್ವಂತೆ ಈ ಒಂದು ಪ್ರದೇಶಕ್ಕೆ. ಹಾಗಾಗಿ ಅಷ್ಟು ಉತ್ತಮವಾದ ಪ್ರವಾಸಿ ಸೌಕರ್ಯಗಳು ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಹೆಜ್ಜೆ ಗುರುತು, ಕವನ ಸಂಕಲನ, KV ರಮೇಶ್ ಕಟ್ಟೇಪುರ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. G33 ಸಂಘಟನೆಯಲ್ಲಿ ಎಷ್ಟು ದೇಶಗಳಿವೆ? ಆಯ್ಕೆಗಳನ್ನು ನೋಡೋಣ. 33, 35, 47, 50. ಮೊದಲಿಗೆ ಸೌಮ್ಯ, ನಂತರ ಶುಭ. 33. ಹೇಳಿ ಶುಭ. 47 ಆಯ್ಕೆ 3. ಉತ್ತರವನ್ನು ನೋಡೋಣ. 47 ಅನ್ನೋದು ಸರಿಯಾದ ಉತ್ತರ. ಹೆಜ್ಜೆ ಗುರುತು. ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಶುಭ ಅವರಿಗೆ. ವಿಶೇಷ ಕೃಷಿ ಉತ್ಪನ್ನಗಳು ಏನಿವೆ ಅವುಗಳನ್ನು ತಮ್ಮಲ್ಲೇ ಹಂಚಿಕೊಳ್ಳೋದಕ್ಕೆ 33 ದೇಶಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನು ರಚಿಸಿಕೊಂಡವು. ನಂತರ ಇತರ ಕೆಲವು ದೇಶಗಳು ನಾವು ಸಹ ಸೇರ್ಕೋತೇವೆ ಅಂತ ಹೇಳಿದಾಗ ಆ ದೇಶಗಳನ್ನು ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಈಗ ಒಟ್ಟು 47 ದೇಶಗಳು ಉಂಟು ಈ ಒಂದು ಒಕ್ಕೂಟದಲ್ಲಿ. ಆದರೆ ಆರಂಭದ ಹೆಸರು ಏನಿತ್ತು ಅದನ್ನು ಹಾಗೇ ಉಳಿಸ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ವಿಶ್ವ ವಾಣಿಜ್ಯ ಸಂಘಟನೆ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಏನಿದೆ, ಅವರು ಈ ವಿಶೇಷ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಥ ವಸ್ತುಗಳಿಗೆ ಬೆಲೆಯನ್ನು ನಿರ್ಧರಿಸೋದು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತು ಅಥವಾ ನಿರ್ಯಾತ ಇತ್ಯಾದಿಗಳನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಒಂದು ಸಂಘಟನೆಯಲ್ಲಿ ಭಾರತ ದೇಶ ಪ್ರಧಾನ ರಾಷ್ಟ್ರವಾಗಿದೆ. ಮುಂದಿನ ಪುಸ್ತಕ ಚಿಗುರು, ಮುಗುಳು ಮೂಡುವ ಸಂತಸ, ಕವನ ಸಂಕಲನ, ಆಶಾ LS ಬರೆದಿರುವಂಥದ್ದು. ಸನಾತನ ಭಾರತದಲ್ಲಿ ಕಾರಣ ಪರಿಣಾಮ ಸಂಬಂಧವನ್ನು, ಕಾಸ್ ಆ್ಯಂಡ್ ಎಫೆಕ್ಟನ್ನು ಯಾವ ಹೆಸರಿನಿಂದ ಗುರುತಿಸುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಋಣ, ಕರ್ಮ, ಧರ್ಮ. ಮೊದಲಿಗೆ ವಿಶ್ವನಾಥ್, ನಂತರ ಶುಭ. ಕರ್ಮ ಆಯ್ಕೆ 2. ಶುಭ. ಋಣ ಆಯ್ಕೆ 4. ಗುಣ. ಉತ್ತರವನ್ನು ನೋಡೋಣ. ಕರ್ಮ ಅನ್ನೋದು ಸರಿಯಾದ ಉತ್ತರ. ಹೆಜ್ಜೆ ಗುರುತು. ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ವಿಶ್ವನಾಥ್ ಅವರಿಗೆ. ಈ
ಕರ್ಮ ಅನ್ನೋದು ಏನಿದೆ ಇದನ್ನು ಕಾಸ್ ಆ್ಯಂಡ್ ಎಫೆಕ್ಟ್, ಕಾರಣ ಪರಿಣಾಮ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಹೇಗೆ ಒಂದು ಕಲ್ಲನ್ನು ಮೇಲಕ್ಕೆಸಿದರೆ ಅದು ಕೆಳಕ್ಕೆ ಬರಬೇಕು ಅನ್ನೋದು ಒಂದು ನಿಯಮ. ಇದರ ಅನ್ವಯ ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದಾಗುತ್ತೆ. ಇದು ತತ್ವ. ಈ ತತ್ವದ ಹಿನ್ನೆಲೆಯಲ್ಲಿ ಕರ್ಮ ಸಿದ್ಧಾಂತ ಅನ್ನೋದು ರೂಪುಗೊಂಡಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನಕ್ಕು ಮರೆತು ಬಿಡಿ, ಆರ್ ಎ ಕುಮಾರ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕ, ಬ, ಯ, ಭ, ಮ. ಸೌಮ್ಯ? ಕರಾವಳಿಯಲ್ಲಿ ಭಾರಿ ಮಳೆ. ಕರಾವಳಿಯಲ್ಲಿ ಭಾರೀ ಮಳೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಕರಾವಳಿಯಲ್ಲಿ ಭಾರೀ ಮಳೆ ಉತ್ತರ ಸರಿಯಾಗಿದೆ. ನಕ್ಕು ಮರೆತು ಬಿಡಿ ಈ ಒಂದು ಪುಸ್ತಕವನ್ನು ಸೌಮ್ಯ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಸಮರ್ಪಣೆ ಎನ್ನುವ ಕನ್ನಡ ಕಾದಂಬರಿ. ಜಿ ಕೆ ಐತಾಳ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 88 ಕೂಡು 35, 95 ಕಳೆ 47, 27 ಗುಣಿಸು 9, 200 ಭಾಗಿಸು 8. ಬಜರ್ ಒತ್ತಿದ್ದಾರೆ ವಿಶ್ವನಾಥ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 219. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಸೌಮ್ಯ, ಶುಭ? 439. ಬಜರ್ ಒತ್ತಿದೆ, ಉತ್ತರ ಕೊಡಬೇಡಿಮ್ಮ. ಹೇಳಿ. 439. 4, 3, 9. ಹೌದಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 123, 48, 243, 25 ಎಲ್ಲವನ್ನು ಕೊಡಿದ್ರೆ 439 ಬಂದಿದೆ. ಈ ಉತ್ತರವನ್ನು ಸೌಮ್ಯ ಅವರಲ್ವ ಕೊಟ್ಟದ್ದು? ತಮಗೆ ಸಮರ್ಪಣೆ ಎನ್ನುವ ಈ ಕನ್ನಡ ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇನೆ. ಸತ್ಸಂಗ ಮತ್ತು ಇತರ ಲೇಖನಗಳು, ಡಾಕ್ಟರ್ MS ಪದ್ಮ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಒಲಿಂಪಿಕ್ಸ್ ಕ್ರೀಡಾಪಟುವನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಪೃಥ್ವಿರಾಜ್ ತೊಂಡೈಮಾನ್, ವಿಜಯವೀರ್ ಸಿಧು, ಜಸ್ವಿನ್ ಆಲ್ಡ್ರೇನ್, ಮಾನವ್ ಥಕ್ಕರ್. ಮೊದಲಿಗೆ ಸೌಮ್ಯ, ಆನಂತರ ವಿಶ್ವನಾಥ್. ವಿಜಯವೀರ್ ಸಿಧು. ಆಯ್ಕೆ 2. ವಿಶ್ವನಾಥ್? ಜಸ್ವಿನ್ ಆಲ್ಡ್ರಿನ್. ಜಸ್ವಿನ್ ಆಲ್ಡ್ರಿನ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಜಸ್ವಿನ್ ಆಲ್ಡ್ರಿನ್ ಉತ್ತರ ಸರಿಯಾಗಿದೆ. ಸತ್ಸಂಗ ಮತ್ತು ಇತರ ಲೇಖನಗಳು ಈ ಪುಸ್ತಕವನ್ನು ವಿಶ್ವನಾಥ್ ಅವರಿಗೆ ಕೊಟ್ಟಿದ್ದೇವೆ. ತಮಿಳುನಾಡು ರಾಜ್ಯಕ್ಕೆ ಸೇರಿದವರು ಜಸ್ವಿನ್ ಆಲ್ಡ್ರಿನ್ ಅವರು. ಇವರು ಲಾಂಗ್ ಜಂಪ್ ಮಾಡೋದರಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಮಾಡಿದ್ದಾರೆ. 8.42 ಅಡಿ ಜಿಗಿದಿದ್ದಾರಂತೆ ಇವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಮಾವಳ್ಳಿ ಐತಿಹ್ಯಗಳು ಸ್ಮರಣ ಸಂಚಿಕೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಅ, ತೋ, ಮ, ಯ, ಲಿ, ಯ, ನೆ, ಲಿ. ಹೇಳಿ ಶುಭ. ಅಳಿಯ ಮನೆ ತೊಳಿಯ. ಅಳಿಯ ಮನೆ ತೊಳಿಯ. ವಿಶ್ವನಾಥ್? ಅದೇ ಸರ್, ಅಳಿಯ ಮನೆ ತೊಳಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮಾವಳ್ಳಿ ಐತಿಹ್ಯಗಳು ಈ ಒಂದು ಪುಸ್ತಕವನ್ನು ಶುಭ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಹಲ್ಲನ್ನು ಉಜ್ಜುವುದು, ತೊಳೆಯುವುದು, ನಿರಂತರ, ಭೂಮಿ.
ಮೊದಲಿಗೆ ಬರೆದಿರುತ್ತಿದ್ದಾರೆ ಸೌಮ್ಯ, ಆನಂತರ ಶುಭ. ಸೌಮ್ಯ. ದಂತ ಮಜ್ಜನ. ದಂತ ಮಜ್ಜನ. 3 ಶಬ್ದ ಸಿಗ್ತಾ? ಬಹುಶಃ ಇಲ್ಲ. ಶುಭ. ಹಾಂ ಸರ್, ದಂತಮಜ್ಜನ. ದಂತ ಮಜ್ಜನ 3 ಶಬ್ದ ಇಲ್ಲ, ಸಿಕ್ಕಿಲ್ಲ. ಸಿಕ್ಕಿಲ್ಲ. ಮತ್ತು ಹೇಗೆ ತಪ್ಪಾಗುತ್ತಲ್ವಾ? ವಿಶ್ವನಾಥ್ ಏನಾದರೂ ಹೊಳಿತಾ? ಎರಡನೇದು ಹೇಳಿ. ಎರಡನೇದಲ್ಲ, 1ನೇ ಕ್ಲಾಸ್ ಪಾಸ್ ಮಾಡಿ 2ನೇ ಕ್ಲಾಸ್ಗೆ ಹೋಗ್ಬೇಕು. ಸೌಮ್ಯ, ಶುಭ ಇಬ್ಬರು ಒಂದು ಒಳ್ಳೆ ಸುಳುಹು ಕೊಟ್ಟಿದ್ದಾರೆ. ಅದನ್ನು ಚೂರು ಆ ಕಡೆ ಈ ಕಡೆ ಮಾಡಿದ್ರೆ ಸರಿ ಉತ್ತರ ಸಿಗಬಹುದು. ತಮಗೊಬ್ಬರಿಗೆ ಅವಕಾಶ ಇರೋದೀಗ. 2 ಉತ್ತರ ಹೇಳ್ತೀನಿ ಸರ್. 1ನೇ ಕ್ಲಾಸ್ ಪಾಸ್ ಮಾಡಿ ಸರ್, ಆಮೇಲೆ 2ನೇ ಕ್ಲಾಸ್ಗೆ ಹೋಗೋಣ. ಮೊದಲನೇದು ದಂತಮರ್ಜನ. ಇರಿ ಸರ್. ಒಂದು ಉತ್ತರ ದಂತ ಧಾವನ ಅಂತ ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ನಿರಂತರ ಹೇಳಿ ವಿಶ್ವನಾಥ್. ಸತತ. ಸತತ ಉತ್ತರವನ್ನು ನೋಡೋಣ. ಸತತ ಉತ್ತರ ಸರಿಯಾಗಿದೆ. ನಕ್ಷತ್ರ ಕುಸುಮಗಳು ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಮೊದಲಿಗೆ ಶುಭ, ಆನಂತರ ಸೌಮ್ಯ. ಅವನಿ. ಸೌಮ್ಯ ಅವನಿ. ಉತ್ತರವನ್ನು ನೋಡೋಣ. ಅವನಿ ಉತ್ತರ ಸರಿಯಾಗಿದೆ. ಅದ್ವೈತ ಶ್ರೀ ಕ್ಷೇತ್ರ ಶೃಂಗೇರಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಶುಭ ಅವರಿಗೆ. ಈಗ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಸೌಮ್ಯ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಬಾಯಿಗೆ ಬೀಗ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ವ್ರತವನ್ನು ನಡೆಸು, ಮಾತನ್ನು ನಿಲ್ಲಿಸು. ವ್ರತವನ್ನು ನಡೆಸು. ಮುಂದಿನ ಪ್ರಶ್ನೆ. ಎಲುಬು, ಮೂಳೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀಕಸ, ಕೀಟಕ. ಕೀಕಸ. ಮುಂದಿನ ಪ್ರಶ್ನೆ. ಅಗ್ನಿಯು ಖಾಂಡವ ವನವನ್ನು ದಹಿಸುವಾಗ ಅರ್ಜುನನು ಬಿಟ್ಟ ಬಾಣವು ಅಶ್ವಸೇನನ ಕೆಳಭಾಗವನ್ನು ಕತ್ತರಿಸಿತು. ಮೇಲಿನ ಭಾಗ ಏನಾಯಿತು? ಬಾಣವಾಯಿತು, ಬೆಂಕಿಗೆ ಬಿತ್ತು. ಬಾಣವಾಯಿತು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇದ್ದೂರಿಗೆ ಹೆಣ್ಣನ್ನು, ಇಲ್ಲದೂರಿಗೆ ಗಂಡನು. ಇಲ್ಲದೂರಿಗೆ ಗಂಡನು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅರಕಟ್ಟು, ಮರಕಟ್ಟು, ಮರಕ್ಕೆ 30 ಕಟ್ಟು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಾಯಿಗೆ ಬೀಗ ಹಾಕು, ಮಾತನ್ನು ನಿಲ್ಲಿಸು. ತಾವು ವ್ರತವನ್ನು ನಡೆಸು ಅಂತ ಹೇಳಿದಿರಿ. 2ನೇ ಪ್ರಶ್ನೆಗೆ ಉತ್ತರ ಎಲುಬು, ಮೂಳೆ, ಕೀಕಸ. ತಾವು ಕೀಟಕ ಅಂದರೆ ಅಲ್ವಾ? ಕೀಕಸ ಕೊಟ್ಟಿದ್ದೀರಾ. 3ನೇ ಪ್ರಶ್ನೆಗೆ ಉತ್ತರ ಬಾಣವಾಯಿತು, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಇದ್ದೂರಿಗೆ ಹೆಣ್ಣನ್ನು ಕೊಡಲೂಬಾರ್ದು, ತರಲೂಬಾರ್ದು ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಅರಕಟ್ಟು, ಮರಕಟ್ಟು, ಮರಕ್ಕೆ 30 ಕಟ್ಟು ಅಂದರೆ ವೀಳ್ಯದೆಲೆಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ವಿಶ್ವನಾಥ್ ಅವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬಾಯಿಗೆ ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ನಿಂದೆಗೆ ಗುರಿಯಾಗು, ಮನರಂಜನೆಯನ್ನು ನೀಡು. ನಿಂದೆಗೆ ಗುರಿಯಾಗು. ಮುಂದಿನ ಪ್ರಶ್ನೆ. ಗಾಳಿಗೆ ಧ್ವನಿಯನ್ನು ಮಾಡುವ ಟೊಳ್ಳು ಬಿದಿರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀನಾಶ, ಕೀಚಕ. ಕೀನಾಶ. ಮುಂದಿನ ಪ್ರಶ್ನೆ. ಖಾಂಡವ ವನವು ಉರಿಯುವಾಗ ಅರ್ಧ ದೇಹದೊಡನೆ ತಪ್ಪಿಸಿಕೊಂಡ ಅಶ್ವಸೇನ ಯಾರ ಬತ್ತಳಿಕೆಯಲ್ಲಿ ಬಾಣವಾದ? ಕರ್ಣ, ಬಬ್ರುವಾಹನ. ಬಬ್ರುವಾಹನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಲ್ಲದ್ದು ಆಡಿ, ಇಲ್ಲದ್ದು ಬರಮಾಡಿಕೊಳ್ಳಬೇಡ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅವ್ವ ಗುಜ್ಜಾನೆ ಮರಿ, ಮಗಳು ತೆಂಗಿನ ಮರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಾಯಿಗೆ ಬೀಳು, ನಿಂದೆಗೆ ಗುರಿಯಾಗು. ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆ. 2ನೇ ಪ್ರಶ್ನೆಗೆ ಉತ್ತರ ಇದು ಕೀಚಕ ಅಂತ ಹೇಳ್ತಾರೆ. ಶಬ್ದ ಹೊರಡಿಸುತ್ತೆ, ಸುಯಿ ಅಂತ ಬರುತ್ತಲ್ಲ, ಅದಕ್ಕೆ ಕೀಚಕ ಅಂತ ಹೇಳ್ತಾರೆ. 3ನೇ ಪ್ರಶ್ನೆಗೆ ಉತ್ತರ ಕರ್ಣನ ಬತ್ತಳಿಕೆಯಲ್ಲಿ ಮೊದಲು ಬಾಣವಾಗಿ ಆನಂತರ ಬಬ್ರುವಾಹನನ ಬತ್ತಳಿಕೆಗೆ ಹೋಗಿ ಸೇರುತ್ತೆ. 4ನೇ ಪ್ರಶ್ನೆಗೆ ಉತ್ತರ ಸಲ್ಲದ್ದು ಆಡಿ ಇದ್ದ ಗೌರವವೂ ಹೋಯಿತು. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಸೂಜಿ ದಾರ, ಇದರ ವರ್ಣನೆ ಆಗಿತ್ತು.
ಎಷ್ಟು ಸರಿ ಉತ್ತರ ಕೊಟ್ರಿ? ಒಂದಲ್ವಾ? ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶುಭಾ ಅವರಿಗೆ ಬರ್ತಾ ಇದೆ. 5 ಪ್ರಶ್ನೆಗಳು. ಮೊದಲನೇದು ಈಗ ಬಂತು. ಬಾಯಿಗೆ ಮಣ್ಣು ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಜೀವನ ನಡೆಸಲು ತೊಂದರೆಯಾಗೋ ಸ್ಪರ್ಧೆಯಲ್ಲಿ ಸೋಲು. ಜೀವನ ನಡೆಸಲು ತೊಂದರೆಯಾಗೋ. ಮುಂದಿನ ಪ್ರಶ್ನೆ. ಅನಾದರ, ತಿರಸ್ಕಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀಟ, ಕೀಟು. ಕೀಟು. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಖಾಂಡವ ವನವನ್ನು ಸುಟ್ಟ ಸ್ಥಳದಲ್ಲಿ ಯಾವ ನಗರವನ್ನು ಕಟ್ಟಿದರು? ಹಸ್ತಿನಾವತಿ, ಇಂದ್ರಪ್ರಸ್ಥ. ಇಂದ್ರಪ್ರಸ್ಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಬ್ಬರಿದ್ದರೆ ಏಕಾಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಷರ ಉಂಟು ಶಾಸನವಲ್ಲ, ಪೈರುಂಟು ಗದ್ದೆಯಲ್ಲ, ಹುಲಿಯುಂಟು ಕಾಡಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಾಯಿಗೆ ಮಣ್ಣು ಬೀಳು, ಜೀವನವನ್ನು ನಡೆಸಲು ತೊಂದರೆಯಾಗೋ ಸರಿಯಾಗಿದೆ. 2 ಉತ್ತರ ಅನಾದರ, ತಿರಸ್ಕಾರ, ಕೀಟು ಸರಿಯಾಗಿದೆ. 3 ಉತ್ತರ ಇಂದ್ರಪ್ರಸ್ಥ ಸರಿಯಾಗಿದೆ. 4 ಉತ್ತರ ಇಬ್ಬರಿದ್ದರೆ ಏಕಾಂತ, ಮೂವರಿದ್ದರೆ ಲೋಕಾಂತ. 5ನೇ ಪ್ರಶ್ನೆಗೆ ಉತ್ತರ ಇದು ನಾಣ್ಯದ ವರ್ಣನೆ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸೌಮ್ಯ ಅವರಿಗೆ ದೊರೀತಾ ಇದೆ 2, 2, 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ವಿಶ್ವನಾಥ್ ಅವರಿಗೆ 4 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಶುಭಾ ಅವರಿಗೆ ಒಟ್ಟು 3 6 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಶರ್ಟನ್ನು ಹಾಕ್ಕೊಂಡು ತೊಳೆಯೋದಕ್ಕೆ ಕೊಡುವಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಕಾಲರ್ ಹಿಂದೆ ಕಪ್ಪು ಬಣ್ಣ ಇರುತ್ತೆ, ಕೊಳೆ ಇರುತ್ತೆ. ಅನೇಕ ಸಂದರ್ಭದಲ್ಲಿ ತೊಳೆಯೋದಕ್ಕೆ ಬಹಳ ಕಷ್ಟವಾಗುತ್ತೆ. ಅದರಲ್ಲೂ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಒಂದು ಉಪಾಯ ಮಾಡಬಹುದು. ಒಂದು ಆಸ್ಪಿರಿನ್ ಗುಳಿಗೆ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದಷ್ಟು ನೀರು ಹಾಕಿ ಪೇಸ್ಟ್ ಥರ ಮಾಡಿ ಎಲ್ಲಿ ಕಪ್ಪು ಭಾಗ ಇದೆಯೋ ಅಲ್ಲಿ ಹಚ್ಚಿಬಿಟ್ಟು ಒಂದು 15-20 ನಿಮಿಷ ಬಿಟ್ಟು ಆನಂತರ ತೊಳೆದರೆ ಆ ಕೊಳೆಯೆಲ್ಲ ಹೋಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.